ಆತ್ಮೀಯ ವಿದ್ಯಾರ್ಥಿಗಳೇ, ಟ್ಯೂಮ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ, ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ಅವರು ಟ್ಯೂಮ್ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಈ ದಿನ ನಾನು ನಿಮಗೆ ಫ್ರಾಕ್ಷನ್ಸ್ನ ಅಡಿಷನ್ಸ್ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಫ್ರಾಕ್ಷನ್ಸ್ ಆಫ್ ಅಡಿಷನ್. ಸೊ ಫ್ರಾಕ್ಷನ್ಸ್ ಆಫ್ ಅಡಿಷನ್, ನಾವು ಫ್ರಾಕ್ಷನ್ಸ್ ಅಲ್ಲಿ ಫ್ರಾಕ್ಷನ್ಸ್ ಆಫ್ ಅಡಿಷನ್, ಫ್ರಾಕ್ಷನ್ಸ್ ಆಫ್ ಸಬ್ಟ್ರಾಕ್ಷನ್, ಫ್ರಾಕ್ಷನ್ಸ್ ಆಫ್ ಮಲ್ಟಿಪ್ಲಿಕೇಶನ್, ಫ್ರಾಕ್ಷನ್ಸ್ ಆಫ್ ಡಿವಿಷನ್, ಈ 4 ಸೆಕ್ಟರ್ಗಳಲ್ಲಿ ನಾವು ಬೇಸಿಕ್ ಆಗಿ ನಾವು ಮ್ಯಾಥಮೆಟಿಕಲ್ ಆಪರೇಷನ್ಸ್ನ ನಾವು ಇದರಲ್ಲಿ ಸಾಲ್ವ್ ಮಾಡ್ತೀವಿ. ಅದರ ಮೊದಲನೇದು ಬಂದ್ಬಿಟ್ಟು ಫ್ರಾಕ್ಷನ್ಸ್ ಆಫ್ ಅಡಿಷನ್. ಸೊ ಫ್ರಾಕ್ಷನನ್ನು ಯಾವ ರೀತಿ ನಾವು ಅಡಿಷನ್ ಮಾಡ್ಬೋದು ಅಂತೇಳಿ. ಸೊ ವೆರಿ ಸಿಂಪಲ್. ಈಗ ನಾನು ಒಂದು ಎಕ್ಸಾಂಪಲ್ ಬರೀತಾ ಇದ್ದೀನಿ. 1/2 ಪ್ಲಸ್ 3/2 ಇದೆ ಅಂತ ಇಟ್ಕೊಳ್ಳಿ. ಸೊ ನಿಮಗೆ ಗೊತ್ತಿದೆ, ಈ 1 ಅನ್ನು ನಾವು ನ್ಯೂಮರೇಟರ್ ಅಂತ ಕರಿತೀವಿ, ಈ 2 ಅನ್ನು ಡಿನಾಮಿನೇಟರ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟು ಡಿನಾಮಿನೇಟರ್ ನಾವು ಸಮಗೊಳಿಸ್ಕೋಬೇಕು, ಯಾವುದಾದ್ರೂ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದ್ರೆ. ಸೊ ಇಲ್ಲಿ ಈಗ ಆಲ್ರೆಡಿ 1/2 ಪ್ಲಸ್ 3/2 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ನಾವು LCM ತಗೋಬೇಕಾಗುತ್ತೆ. 2 ಮತ್ತು 2 ಎರಡು ಒಂದೇ ನಮ್ಮ ಡಿನಾಮಿನೇಟರ್ ಇರೋದ್ರಿಂದ ನಾವು ಆವರೇಜ್ ಆಗಿ 2 ತಗೋಬಹುದು. ಹೇಗಂದ್ರೆ ಈ 2 ಮತ್ತು 2 ನ ಲಾಸ 2ನೇ ಬರುತ್ತೆ. ಸಿ ನೋಡಿ, ಇಲ್ಲಿ 2 ಇದೆ ಅಲ್ವಾ, ಡಿನಾಮಿನೇಟರ್ ಇಲ್ಲಿ 2 ಇದೆ. ಸೊ 2 ಟೇಬಲ್ಸ್ ಅಲ್ಲಿ 2 1 ಡಿವೈಡ್ ಆಗುತ್ತೆ. ಸೊ ನಮ್ಗೆ ಏನು ಬಂತು, 2 × 1 × 1 ಬಂತು ಲಾಸ್ಟ್ಗೆ. ಸೊ ಅದರಲ್ಲಿ 2 1 2. ಸೊ LCM ಬಂದು ನಮಗೆ 2 ಬರುತ್ತೆ. ಸೊ ಹಾಗಾಗಿ ಯಾವುದೇ ಡಿನಾಮಿನೇಟರ್ ಈಕ್ವಲ್ ಇದ್ದು ಅಂದರೆ ಮತ್ತೆ ನಾವು LCM ಕಂಡುಹಿಡ್ಕೊಳ್ಳೋಕ್ಕೆ ಹೋದರೂ ಸಹ ಬರೋದಂದರೆ ಅದೇ ನಂಬರ್ ಬರುತ್ತೆ. ಸೊ ಅದಕ್ಕಾಗಿ ನಾವು ಡಿನಾಮಿನೇಟರ್ 2 ಅಂದರೆ ನೇರವಾಗಿ 2 ತೊಗೊಳ್ತೀವಿ. ಸೊ ಫಸ್ಟ್ ಫ್ರಾಕ್ಷನ್ಸ್ ಅನ್ನು ತೊಗೊಂಡ್ರೆ 1 × ಇಲ್ಲಿ ನೋಡ್ರಿ. ಸೊ ಇಲ್ಲಿ ನಮಗೆ ಇಂಟು ಬೇಡ, ಪ್ಲಸ್ ತೊಗೋಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಲ್ಲಿ 3 ಇದೆ. ಎರಡನೇ ಫ್ರಾಕ್ಷನ್ಸಲ್ಲಿ 3 ಬರೆದ್ಬಿಟ್ಟು ಸೊ ಏನಾಯ್ತು, ಅಲ್ಲಿಗೆ 1 + 3 4/2. ಸೊ ಇಲ್ಲಿಗೆ ನಾವು ಅಡಿಷನ್ಸ್ ಆಫ್ ಫ್ರಾಕ್ಷನ್ಸನ್ನು ಮುಗಿಸಿದ್ವಿ. ಸೊ ಎರಡನೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ ನೋಡಿರಿ, 2/4 ಪ್ಲಸ್ 1/4 ಇದೆ ಅಂತ ಇಟ್ಕೊಳ್ಳೋಣ. ಸೊ ಡಿನಾಮಿನೇಟರ್ ನಮ್ಗೆ ಯಾವಾಗಲೂ ಸಮ ಇರಬೇಕು. ಇಲ್ಲಿ ಆಲ್ರೆಡಿ ಡಿನಾಮಿನೇಟರ್ 4 ಮತ್ತು ಇಲ್ಲಿ ರೈಟ್ ಸೈಡ್ ಕೂಡ 4 ಇರೋದ್ರಿಂದ ನಾವು 4ಅನ್ನು ಡೈರೆಕ್ಟಾಗಿ ಆವರೇಜ್ ತಗೋಬೋದು. LCM ತಗೊಳಕ್ಕೆ ಹೋದ್ರು ಇಲ್ಲಿ 2 ಹೇಗೆ ಬಂತು ಅದೇ ರೀತಿ 4 ಬರುತ್ತೆ. ಹಾಗಾಗಿ ನಾವು ಡೈರೆಕ್ಟಾಗಿ 4 ಮತ್ತು 4 ಇವೆರಡದ ಆವರೇಜ್ 4 ತಗೋಬೇಕು. ಇಲ್ಲಿ 2 ಇದೆ, ಪ್ಲಸ್ 1ಗೆ 1, ಟೋಟಲ್ 2 1 3/4 ಆಗುತ್ತೆ. ಸೊ ಇಲ್ಲಿಗೆ ನಮ್ಮದು ಅಡಿಷನ್ಸ್ ಮುಗಿಯಿತು. ಸೊ ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋದಾದರೆ ನಾವು ಈಗ 5/15 ಪ್ಲಸ್ 2/15 ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಡಿನಾಮಿನೇಟರ್ ನಾವು ಫಸ್ಟ್ ಗಮನಿಸಬೇಕು. ನ್ಯೂಮರೇಟರ್ ಏನಾರ ಬರಲಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸೋದಿಲ್ಲ. ಏನು ಅಂಶಗಳಿದಾವಲ್ಲ, ಅಂಶ ಏನಾದರೂ ಬರಲಿ, ನಮಗೆ ಛೇದ ಭಾಳ ಮುಖ್ಯ. ಏನಿದ್ರು ನಾವು ಛೇದ ಅಂತ ಕರಿತೀವಿ ಕನ್ನಡದಲ್ಲಿ, ಇದನ್ನು ಅಂಶ ಅಂತ ಕರಿತೀವಲ್ವ. ಈ ಅಂಶ ಮತ್ತು ಛೇದಗಳಲ್ಲಿ ನಾವು ಛೇದನ ಮೊದಲು ಆದ್ಯತೆ ಕೊಡಬೇಕು. ಸೊ ಇಲ್ಲಿ ಛೇದ 15 ಇರೋದ್ರಿಂದ ಸೊ 15ಅನ್ನು ಬರ್ಕೊಂಡ್ರೆ ನಾವು ಇಲ್ಲಿ 5ಗೆ 5 ಬರ್ಕೊಂಡ್ರಿ, ಪ್ಲಸ್ಗೆ ಪ್ಲಸ್ 2ಗೆ 2. ಸೊ ಈಗ ಇವೆರಡನ್ನೂ ಕೂಡಿದಾಗ 5 2 7 ಆಗುತ್ತೆ. ಎಷ್ಟು 7/15 ಇಂದ ಆನ್ಸರ್ ಆಗುತ್ತೆ. ಸೊ ಇದೇ ರೀತಿಯಾಗಿ ನಾವು ಸಾಕಷ್ಟು ಪ್ರಾಬ್ಲಮ್ಗಳನ್ನು ನಾವು ಮಾಡ್ತಾ ಹೋಗ್ಬೋದು. ಸೊ ಇದೇ ರೀತಿಯಾಗಿ ಡಿನಾಮಿನೇಟರ್ ಏನಾರ ಚೇಂಜ್ ಕೊಟ್ಟರೆ ಯಾವ ಥರ ಮಾಡಬೇಕು ಅಂತ. ಸಪೋಸ್ ನೋಡಿ, ಎಕ್ಸಾಂಪಲ್ 1/2 ಪ್ಲಸ್ 2/4 ಕೊಟ್ಟಿದ್ದಾರೆ. ನೋಡ್ರಿ, ಡಿನಾಮಿನೇಟರ್ ಚೇಂಜ್ ಇದೆ. ಇದನ್ನು ಮತ್ತೆ ನಾವು 2 ಮತ್ತು 4ಗೆ ನಾವು ಎರಡೂ ಕೂಡ 2 ಇದ್ದಿದ್ರೆ 2 ತಗೋಬೋದಾಗಿತ್ತು. ಇಲ್ಲಿ 4 ಇದ್ದಿದ್ರೆ 4 ಅವರೇಜ್ ತಗೋತಿದ್ವಿ. ಬಟ್ ಇಲ್ಲಿ ಏನಾಗಿದೆ, ಡಿನಾಮಿನೇಟರ್ ಚೇಂಜ್ ಇದೆ. ಸೊ ಹಾಗಾಗಿ 2 ಮತ್ತು 4 ನಾವು LCMನ ತಗೋಬೇಕಾಗುತ್ತೆ. ಹೇಗೆ ನೋಡಿ, 2 ಮತ್ತು 4 ಯಾವ ಟೇಬಲ್ಸಲ್ಲಿ ಹೋಗುತ್ತೆ. ಸೊ 2 ಟೇಬಲ್ಸಲ್ಲಿ ಸಂಪೂರ್ಣವಾಗಿ ಏನಾಗುತ್ತೆ, ಭಾಗ ಆಗುತ್ತೆ, ಡಿವೈಡ್ ಆಗುತ್ತೆ. 2 ಇಂದ 2 1 2 2 2 4. ಸೊ 2 ಮತ್ತು 4 2 ಟೇಬಲ್ಸಿಂದ ಡಿವೈಡ್ ಆಯಿತು. ಸೊ ಹಾಗಾಗಿ ನಮಗೆ ಏನು ಬಂತು, 1 ಮತ್ತು 2 ಮತ್ತೆ ಡಿವೈಡ್ ಮಾಡೋಕ್ಕೆ ಸಾಧ್ಯತೆ ಐತೆ ಅಂತ ನೋಡ್ಬೋದು. ಆದರೆ ಬರೋದಿಲ್ಲ, ಯಾಕಂದರೆ 1 ಇಸ್ ಲಾಸ್ಟ್ ನಂಬರ್, 2 ಕೂಡ 2 ಟೇಬಲ್ಸಲ್ಲೇ, ಮತ್ತು ಯಾವುದರಲ್ಲೂ ಕೂಡ ಹೋಗಲ್ಲ. ಹಾಗಾಗಿ ನಾವು ಏನು ಮಾಡ್ಕೊತೀವಿ, 2 × 1 × 2. ಸೊ ಬಂದ್ಬಿಟ್ಟು ನಾವು 2 ಇದೆ, × 1 × 2 ಇವನು ಮಲ್ಟಿಪ್ಲೈ ಮಾಡ್ಕೋಬೇಕು. 2 1 2 2 2 4. ಸೊ ದೇರ್ಫೋರ್ LCM ಏನು ಬಂತು, 4 ಬಂತು.
ಸೊ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಟೇಬಲ್ಸಲ್ಲಿ ಎರಡೂ ನಂಬರ್ಸ್ಗಳು ಹೋದರೆ ಒಂದೇ ಟೇಬಲ್ಸಲ್ಲಿ ಎರಡೂ ನಂಬರ್ಗಳು ಡಿವೈಡ್ ಆದರೆ ಅದ್ರಲ್ಲಿ ಯಾವುದು ದೊಡ್ಡ ನಂಬರ್ ಇರುತ್ತೆ ಅದೇ ಅದರ ಲಾಸ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ನೋಡಿ, ಈಗ 1 ಬರೆದ್ವಿ ಇಂಟು, ಈಗ ಫಸ್ಟ್ ಫ್ರಾಕ್ಷನ್ ತೊಗೊಳ್ತಾ ಇದೀವಿ, 1ಗೆ 1 ಬರೆದ್ವಿ ಇಂಟು ಬರ್ತದೆ 2 ಟೇಬಲ್ಸಲ್ಲಿ 4 ಯಾವ ಬರುತ್ತೆ ಅಂದರೆ 2 ಎಷ್ಟೇ 4 ಅಂತ. ಸೊ 2 2 4 ಆಯಿತು. ಈ ಫ್ರಾಕ್ಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫ್ರಾಕ್ಷನ್ ಹೋಗ್ಬೇಕಂದ್ರೆ ಪ್ಲಸ್ಗೆ ಪ್ಲಸ್, ಇಲ್ಲಿ 2 ಇದೆ 2 ಬರ್ಕೊಂಡ್ವಿ ಇಂಟು 4 ಎಷ್ಟೇ 4 ಅಂತ. ಸೊ 4 1 4. ಸೊ ಇಲ್ಲಿಗೆ ಎರಡು ಫ್ರಾಕ್ಷನ್ಸ್ ಅನ್ನು ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ ಏನು ನ್ಯೂಮರೇಟರ್ ಇರೋದನ್ನ ಏನು ಅಂಶದಲ್ಲಿದೆ ಅದನ್ನೆಲ್ಲ ಗುಣಿಸ್ಕೋಬೇಕಾಗುತ್ತೆ. ಆ ನ್ಯೂಮರೇಟರ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1 2 2 ಪ್ಲಸ್ಗೆ ಪ್ಲಸ್ 2 1 2 ಬೈ 4ಗೆ 4. ಸೊ 2 + 2 ಎಷ್ಟಾಯಿತು 4 4/4. ನೋಡಿರಿ, ಡಿನಾಮಿನೇಟರ್ ಚೇಂಜ್ ಇದ್ದು ಏನು ಛೇದ ಬೇರೆ ಬೇರೆ ಇದ್ದರೂ ಕೂಡ ನಾವು ಅದನ್ನು ಅಡಿಷನ್ ಮಾಡೋದು ಈ ಮೆಥಡಲ್ಲಿ ನಾವು ಮಾಡ್ತೀವಿ. ಸೊ ಅದಕ್ಕಾಗಿ ಇದೇ ಥರ ನಿಮಗೆ ಏನಾದರೂ ಡೌಟ್ ಆದರೆ ಲೆಕ್ಕ ಮಾಡುವಾಗ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ, ಮತ್ತೆ ವಾಪಸ್ ಹೋಗಿ ಮತ್ತೆ ನೋಡ್ಕೊಳ್ಳಿ. ಒಂದಿಲ್ಲ ಅಂದರೆ 4 ಟೈಮ್ ನೋಡ್ಬಿಡಿ. ಈ ವಿಡಿಯೋನ ನೋಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾನು ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ. ಸೆಕೆಂಡ್ ಒನ್ ಏನು 2/5 + 1/3. ನೋಡಿರಿ, ಇಲ್ಲಿ ಡಿನಾಮಿನೇಟರ್ 5 ಮತ್ತು 3 ಇದೆ. ಬಟ್ ಇವೆರಡು ಒಂದೇ ಟೇಬಲ್ಸಲ್ಲಿ ಹೋಗಲ್ಲ. 5 ಟೇಬಲ್ಸಲ್ಲಿ 3 ಬರಲ್ಲ, 3 ಟೇಬಲ್ಸಲ್ಲಿ 5 ಬರಲ್ಲ. ಸೊ ಅದಕ್ಕೋಸ್ಕರ ಇವೆರಡನ್ನು ನಾವು LCM ಮಾಡೋಕ್ಕೆ ಹೋದರೆ ಮತ್ತು ಅದೇ ಬರುತ್ತೆ. 5 1 5, 5 ಟೇಬಲ್ಸಲ್ಲಿ 3 ಬರಲ್ಲ, ಹಾಗೆ ಹೇಳಬೇಕು. ಮತ್ತು 3 ಟೇಬಲ್ಸಲ್ಲಿ ಹೋದರೆ 1ಗೆ 1 ಇದೆ 1 3 3. ಏನು ಬಂತು 5 × 3 × 1 × 1 5 3 15, 15 1 15, 15 1 15. therefore LCM ಏನು ಬರ್ತಿದ್ರು 15 ಬಂತು. ಸೊ ಇಷ್ಟೆಲ್ಲ ಮಾಡೋದಕ್ಕಿಂತ ಯಾವ ಒಂದೇ ಟೇಬಲ್ಸಲ್ಲಿ ಹೋಗಲ್ವೋ ಅವುಗಳನ್ನು ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ LCM ಸಿಗುತ್ತೆ. ಹೇಗೆ ನೋಡಿ, ಇಲ್ಲಿ 5 ಇದೆ ಇಂಟು ಇಲ್ಲಿ 3 ಇದೆ, 5 3 15. ನೋಡಿ, LCM ಡೈರೆಕ್ಟಾಗಿ ಏನು ಬಂತು 15 ಬಂತು ಅಲ್ವಾ. ಸೊ ಅದಕ್ಕೆ ನಾವು ನೇರವಾಗಿ ಒಂದೇ ಟೇಬಲ್ಸಲ್ಲಿ ಡಿವೈಡ್ ಆಗಲ್ಲ, ಒಂದೇ ಟೇಬಲ್ಸಲ್ಲಿ ನಾವು ಯಾವ ಹೋಗಲ್ಲ ಅಂತ ಗೊತ್ತಾದಾಗ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಅವುಗಳನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಅದು ಇಮಿಡಿಯೇಟಾಗಿ ನಾವು ಉಳಿದ ಫ್ರಾಕ್ಷನ್ಸ್ಗಳನ್ನು ನಾವು ಅಡಿಷನ್ ಮಾಡ್ತಾ ಹೋಗ್ಬೋದು. ಸಿ ನೋಡಿ, ಇಲ್ಲಿ 5 ಎಷ್ಟು ಬಂತು 2/5 + 1/3. LCM ಎಷ್ಟು ಬಂದಿದೆ 15 ಬಂತು. ಸೊ ಈಗ ಫಸ್ಟ್ ಫ್ರಾಕ್ಷನ್ ತೊಗೊಳ್ಳೋಣ. 2 5 ಎಷ್ಟೇ 15 ಬರುತ್ತೆ. 5 ಎಷ್ಟೇ 15 ಬರುತ್ತೆ. 5 3 15 ಮುಗೀತಿ ಫ್ರಾಕ್ಷನ್ಸ್. ಈಗ ಪ್ಲಸ್ ತಗೊಳ್ಳಿ. ನೆಕ್ಸ್ಟ್ ಈಗ 1 ಇದೆ 1 ತಗೊಳ್ಳೋಣ ಇಂಟು 3 ಎಷ್ಟೇ 15 ಅಂತ. 3 ಟೇಬಲ್ಸಲ್ಲಿ 15 ಯಾವಾಗ ಬರುತ್ತೆ, 3 ಎಷ್ಟೇ 15 ಬರುತ್ತೆ. ಸೊ 3 5 15, 3 5 15 ಬರುತ್ತೆ. ಸೊ ಈಗ ಈ ಫ್ರಾಕ್ಷನ್ಸ್ ಕಂಪ್ಲೀಟ್ ಆಯಿತು. 1/3 ಫ್ರಾಕ್ಷನ್ಸ್ ಕಂಪ್ಲೀಟ್ ಆಯಿತು. ಈಗ ಮೇಲಿರ್ತಕ್ಕಂಥ ನ್ಯೂಮರೇಟರ್ ಅಂಶಗಳನ್ನು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. 2 3 6 ಪ್ಲಸ್ಗೆ ಪ್ಲಸ್ 1 5 5/15. ನೋಡಿ, 6 ಮತ್ತು 5 ಎಷ್ಟಾಯಿತು 11/15. ನಮ್ಮ ಆನ್ಸರ್ ಏನು ಬಂತು 11/15. ಸೊ ಇದೇ ರೀತಿಯಾಗಿ ನೀವು ಸಾಕಷ್ಟು ಎಕ್ಸಾಂಪಲ್ಗಳನ್ನು ಹಾಕ್ಕೊಂಡು ಬೇರೆ ಬೇರೆ ನಂಬರ್ಸನ್ನು ಹಾಕ್ಕೊಂಡು ನೀವು ಅಡಿಷನನ್ನು ಮಾಡ್ಬೋದು. ಇದೇ ರೀತಿಯಾಗಿ ನೀವು ಇದೇ ಥರ 10 12 15 20 ಈ ಥರ ಪದೇ ಹೆಚ್ಚು ನಂಬರ್ಗಳನ್ನು ಹಾಕ್ಕೊಂಡು ನೀವು ಅಡಿಷನ್ ಮಾಡೋದ್ರಿಂದ ಯಾವು ಇದು ಛೇದ ಸಮ ಇರವು ಅಥವಾ ಛೇದ ಬೇರೆ ಬಂದಿರತಕ್ಕಂಥವು, ಡಿನಾಮಿನೇಟರ್ ಒಂದೇ ಥರ ಇರವು, ಡಿನಾಮಿನೇಟರ್ ಬೇರೆ ಥರ ಇರ್ತಕ್ಕಂಥವು ಎಷ್ಟೇ ಪ್ರಾಬ್ಲಮ್ಸ್ ನೀವು ಎಷ್ಟು ಹಾಕ್ಕೊಂಡು ಮಾಡ್ತೀರೋ ಅಷ್ಟು ತುಂಬ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.